ಹಾಯ್ ನಮಸ್ಕಾರ ಫ್ರಮ್ ಟೆಕ್ ಇನ್ ಕನ್ನಡ. 2021 ಕೊನೆಯ ದಿನ. ನಾಳೆ ನಾವು ಮುಂದಿನ ವರ್ಷಕ್ಕೆ ಹೋಗ್ತೀವಿ 2022ಕ್ಕೆ. ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಈ ಒಂದು ಹೊಸ ವರ್ಷ ಖುಷಿಯನ್ನು ಕೊಡಲಿ, ಸಂತೋಷವನ್ನು ಕೊಡಲಿ, ಎರಡು ಒಂದೇನೆ, ಪ್ರತಿಯೊಂದನ್ನು ಕೊಡಲಿ ದೇವರು ನಿಮಗೆ. ಸೊ ಈ ಒಂದು 2021ರಲ್ಲಿ ನಾವು ಏನೆಲ್ಲ ಮಾಡಿದ್ವು ಇದರ ಒಂದು ಸಣ್ಣ ಒಂದು ಗ್ಲಿಮ್ಸನ್ನು ಕೊಡ್ತೀನಿ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ. 2020ಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮೆಲ್ಲರೂ ಕೂಡ 2021 ಒಂಥರ ಕೆಲವು ಜನಕ್ಕೆ ಬೆಟರ್ ಅನಿಸಿರ್ಬೋದು, ಕೆಲವು ಜನಕ್ಕೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ನ ಕೂಡ ನೀಡಿರ್ಬೋದು. ಸೆಕೆಂಡ್ ವೇವು ಈ ಒಂದು 2021ರಲ್ಲಿ ಬಂತು, ವರ್ಸ್ಟ್ ಆಗಿತ್ತು, 2020ಕ್ಕಿಂತ ವರ್ಸ್ಟ್ ಆಗಿತ್ತು. ಸೊ ಯಾರ್ಯಾರು ಅದನ್ನೆಲ್ಲ ಫೇಸ್ ಮಾಡಿದ್ರೆ ಅವರಿಗೆಲ್ಲ ತುಂಬ ಕಷ್ಟದ ವರ್ಷ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ನಮ್ಮ ಟೆಕ್ ಇನ್ ಕನ್ನಡಗಂತೂ ಈ ಒಂದು ವರ್ಷ 2020ಕ್ಕಿಂತ ಬೆಸ್ಟ್ ಇಯರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕಳೆದ ವರ್ಷ ವಿಡಿಯೋ ಮಾಡೋದಕ್ಕೆ ಹೇಳಿದ್ದೆ, ಇದು ಟೆಕ್ ಇನ್ ಕನ್ನಡ ಹಿಸ್ಟ್ರಿಯ ಬೆಸ್ಟ್ ವರ್ಷ ಅಂತ 2020 ಹೇಳಿದೆ. ಸೊ 2020ಕ್ಕಿಂತ ಒಳ್ಳೆಯ ವರ್ಷ ಈ ಒಂದು 2021 ಆಗಿರುವಂಥದ್ದು. ಈ ಒಂದು 2021ನೇ ಇಸ್ವಿಯಲ್ಲಿ ನಾವು ಸುಮಾರು 358 ವಿಡಿಯೋಗಳನ್ನು ಪಬ್ಲಿಷ್ ಮಾಡಿದ್ದೀವಿ. 358 ವರ್ಷದಲ್ಲಿ 365 ದಿನದಲ್ಲಿ 358 ವಿಡಿಯೋಗಳನ್ನ ಪಬ್ಲಿಷ್ ಮಾಡಿದ್ವಿ. ಮೋಸ್ಟ್ಲಿ ಒಂದು 7 ದಿನ ರಜೆ ತಗೊಂಡಿರ್ಬೋದು. ಸೊ ಅದರಲ್ಲಿ 161 ಅನ್ಬಾಕ್ಸಿಂಗನ್ನೇ ಮಾಡಿದ್ದೀವಿ ನಾವು. 161 ಗ್ಯಾಜೆಟ್ಗಳ ಅನ್ಬಾಕ್ಸಿಂಗನ್ನು 2021ನೇ ಇಸ್ವಿಯಲ್ಲಿ ಮಾಡಿದ್ದೀವಿ. ಮತ್ತು ಓವರಾಲ್ ವ್ಯೂಸ್ಗಳನ್ನ ನಾವು ನೋಡಿಕೊಂಡ್ರೆ ಸುಮಾರು 30 ಮಿಲಿಯನ್ ಅಂದರೆ 3 ಕೋಟಿ ವ್ಯೂಸ್ಗಳನ್ನು ನಾವು ಟೆಕ್ ಇನ್ ಕನ್ನಡದಲ್ಲಿ 2021ನೇ ಇಸ್ವಿಯಲ್ಲಿ ಪಡ್ಕೊಂಡಿದ್ದೀವಿ. ಸೊ ನನಗೆ ಫೇವ್ರೆಟ್ ಆಗಿರುವಂಥ ಕೆಲವೊಂದು ಅನ್ಬಾಕ್ಸಿಂಗ್ ಯಾವುದಪ್ಪ ಅಂತಂದರೆ, ನಾನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರುವಂಥ ಕೆಲವೊಂದು ಗ್ಯಾಜೆಟ್ಗಳ ಅನ್ಬಾಕ್ಸಿಂಗು ನನಗೆ ಫೇವ್ರೆಟ್ ಆಯಿತು. ಒಂದು ಗಿಂಬಲ್, ಇನ್ನೊಂದು ನನಗೆ ಗಿಫ್ಟ್ ಬಂದಿದ್ದು ಸೊ ಗೋಪ್ರೋ, ಆಮೇಲೆ ನಾರ್ಡ್ 2 ಅದು ಕೂಡ ತುಂಬ ಚೆನ್ನಾಗಿ ಹೋಗಿದೆ ವಿಡಿಯೋ. 1 ಲಕ್ಷಕ್ಕಿಂತ ಹೆಚ್ಚು ವ್ಯೂಸ್ಗಳನ್ನ ಒಂದು ನಾರ್ಡ್ 2 ವಿಡಿಯೋ ಪಡ್ಕೊಂಡಿದೆ. ಮತ್ತು ಪೆನ್ ಅನ್ಬಾಕ್ಸಿಂಗ್ ಮಾಡಿದೆ ಮೊನ್ನೆ. ಅದಂತೂ ಎಷ್ಟು ಒಳ್ಳೆಯ ರೆಸ್ಪಾನ್ಸ್ ಅಂತ ಅಂದರೆ ನೀವು ನಂಬಲ್ಲ. ನಾನು ಆ ಒಂದು ವಿಡಿಯೋ ಮಾಡಿದ್ಮೇಲೆ ಆ ಒಂದು ಮಲ್ಟಿಪರ್ಪಸ್ ಪೆನ್ನು 6-in-1 ಪೆನ್ ಆಯಿತಾ, ಲಿಟ್ರಲಿ 500 ಜನ ನಾನು ಆ ಒಂದು ವಿಡಿಯೋ ಮಾಡಿದ್ಮೇಲೆ ನನ್ನ ಲಿಂಕನ್ನು ಯೂಸ್ ಮಾಡಿಕೊಂಡು ಲಿಟ್ರಲಿ 500 ಜನ ಒಂದು ಪೆನ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಅಷ್ಟು ಜನರಿಗೆ ಆ ಒಂದು ಪೆನ್ ಇಷ್ಟ ಆಗಿದೆ ಆಯಿತಾ. ಸೊ ಕ್ರೇಜಿ ವಿಷಯ. ಸೊ ನಾನು ಒಂದು ವಿಡಿಯೋ ಮಾಡಿದ್ಮೇಲೆ ನಿಮ್ಗೆಲ್ರಿಗೂ ಅದು ಇಷ್ಟ ಆಗ್ಬಿಟ್ಟು ಪರ್ಚೇಸ್ ಮಾಡಿದ್ರಲ್ಲ, ಅದೇ ಒಂದು ಖುಷಿ ಕೊಡುತ್ತೆ ನನಗೆ. ಮತ್ತು ಟೆಕ್ ಇನ್ ಕನ್ನಡದಲ್ಲಿ ಏನು 30 ಮಿಲಿಯನ್ ಅಂದರೆ 3 ಕೋಟಿ ವ್ಯೂಸ್ ಏನು ಬಂತು, ಅದಕ್ಕೆ ಸುಮಾರು 14 ಲಕ್ಷ ಗಂಟೆಗಳ ವಾಚ್ ಟೈಮ್ ಆಗಿರುವಂಥದ್ದು. 14 ಲಕ್ಷ ಗಂಟೆಗಳು ನಮ್ಮ ಆಡಿಯನ್ಸ್ ಅಂದರೆ ನೀವೆಲ್ಲರೂ ಕೂಡ ಸುಮಾರು 14 ಲಕ್ಷ ಗಂಟೆ ನಮ್ಮ ವಿಡಿಯೋಗಳನ್ನ ನೋಡಿದರೆ, ಅದನ್ನು ದಿನಗಳಿಗೆ ಕನ್ವರ್ಟ್ ಮಾಡಿದ್ರೆ 58,333 ದಿನ, ಅದನ್ನು ವರ್ಷಗಳಿಗೆ ಕನ್ವರ್ಟ್ ಮಾಡಿದ್ರೆ 159 ವರ್ಷ. ಕಂಟಿನ್ಯೂಸ್ ಆಗಿ 159 ವರ್ಷ ನೋಡೋ ಅಷ್ಟು ಕಂಟೆಂಟನ್ನು ನೀವು ಈ ಒಂದು 2021ನೇ ಇಸ್ವಿಯಲ್ಲಿ ನೋಡಿದ್ದೀರಾ. ಸೊ ಓವರ್ವೆಲ್ಮಿಂಗು, ನಮಗೆ ಅಂದುಕೊಂಡಿದ್ದಕ್ಕಿಂತ ತುಂಬ ಜಾಸ್ತಿ ಖುಷಿಯನ್ನು ನೀಡಿದೆ. ಮತ್ತು ಕಳೆದ ವರ್ಷ ಅಂದರೆ 2021 ಈ ವರ್ಷನೇ, ನಾಳೆ ಮುಂದಿನ ವರ್ಷ ಆಗುತ್ತೆ ಅದು. ಸೊ ಕನ್ಫ್ಯೂಸಿಂಗು ಫುಲ್ಲು ಒಂದು ಸ್ವಲ್ಪ ದಿನ ಹಿಂಗೇನೆ. ಸೊ 25 ಲಕ್ಷಕ್ಕಿಂತ ಹೆಚ್ಚು ಯುನೀಕ್ ಆಡಿಯನ್ಸು ಅಂದರೆ ಡಿಫ್ರೆಂಟ್ ಆಡಿಯನ್ಸು. ನಮ್ಮ ಕರ್ನಾಟಕದಲ್ಲಿ ಏನು 5-6 ಕೋಟಿ ಜನಸಂಖ್ಯೆ ಇದೆ, ಕನ್ನಡ ಮಾತಾಡೋರು ಒಂದು 5 ಕೋಟಿ ಇರ್ಬೋದೇನೋ. ಸೊ ಅದರಲ್ಲಿ ಸುಮಾರು ಒಂದು 25 ಲಕ್ಷ ಜನ ನಮ್ಮ ಚಾನಲ್ನ ವ್ಯೂ ಮಾಡಿದ್ದಾರೆ, ನಮ್ಮ ವಿಡಿಯೋಗಳನ್ನ ನೋಡಿದ್ದಾರೆ. ಸೊ ಕ್ರೇಜಿ ವಿಷಯ. 25 ಲಕ್ಷ ಜನ ಅಂತ ಅಂದರೆ ಸಣ್ಣ ಮಾತಲ್ಲ, ನನಗಂತೂ ದೊಡ್ಡ ವಿಷಯ ಅದು. ಸೊ 2021 ಒಂದು ಒಳ್ಳೆಯ ವರ್ಷ ಆಗಿತ್ತು ಟೆಕ್ ಇನ್ ಕನ್ನಡಗೆ. ಅದೇ ರೀತಿ 2021ರಲ್ಲೂ ಕೂಡ ಆದಷ್ಟು ಒಳ್ಳೆಯ ಕಂಟೆಂಟ್ಗಳನ್ನು ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಕೂಡ ನನಗೆ ಈ ಒಂದು ಕಂಟೆಂಟ್ ಕ್ವಾಲಿಟಿ ಮೇಲೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಬಂದಿಲ್ಲ. ತುಂಬ ಜನ ಅಂತೀರ ಕ್ವಾಲಿಟಿ ತುಂಬ ಇಂಪ್ರೂವ್ ಆಗಿದೆ ಅಂತ, ಬಟ್ ಸ್ಟಿಲ್ ನನಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿಲ್ಲ. ಸೊ ಇನ್ನೂ ನಾನು ಈ ಒಂದು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಆಯಿತಾ. ಇನ್ನು ಈ ವರ್ಷದ ನನ್ನ ರೆಸೊಲ್ಯೂಷನ್ ಏನಪ್ಪ ಅಂತ ಅಂದರೆ, ನಾನು ಸ್ವಲ್ಪ ಟ್ರಾವೆಲ್ ಮಾಡಬೇಕು, ಸ್ವಲ್ಪ ಹೊರಗಡೆ ಹೋಗಬೇಕು, ಮತ್ತು ವ್ಲಾಗಿನ್ ಕನ್ನಡ ಚಾನಲ್ನ ಸ್ವಲ್ಪ ಆ್ಯಕ್ಟಿವ್ ಮಾಡಬೇಕು ಅನ್ನೋದೇ ನಂದು ಈ ವರ್ಷದ ರೆಸೊಲ್ಯೂಷನ್. ಹೌದು, ನೀವು ತುಂಬ ಜನ ಕೇಳ್ತಾ ಇರ್ತೀರ ವ್ಲಾಗ್ ಮಾಡಿ ಅಂತ. ಆ ವ್ಲಾಗಿಂಗ್ ಚಾನಲಲ್ಲಿ ಮೋಸ್ಟ್ಲಿ ಕಳೆದ ವರ್ಷ ಏನೊಂದು 15-20 ವೀಡಿಯೋ ಅಪ್ಲೋಡ್ ಮಾಡೋದನ್ನು ಅಷ್ಟೇ, ಇನ್ನೂ ಕಡಿಮೆ ಅಂತ ಅನ್ಕೋತೀನಿ ಆಯಿತಾ. ಜಾಸ್ತಿ ಆ್ಯಕ್ಟಿವ್ ಇಲ್ಲ, ಏನಕ್ಕೆ ನಾನು ಟೆಕ್ ಇನ್ ಕನ್ನಡದಲ್ಲಿ ಅಷ್ಟು ಬ್ಯುಸಿ ಆಗಿದ್ದೀನಿ ಆಯಿತಾ. ಮತ್ತು ನಾನು ಇಷ್ಟು ದಿನ ಟ್ರಾವೆಲಿಂಗ್ ಎಲ್ಲೋ ಹೊರಗಡೆ ಹೋಗೋದಾಗಲಿ ಆ ರೀತಿ ಏನೂ ಮಾಡಿಲ್ಲ. ಕಂಪ್ಲೀಟ್ ನನ್ನ ಟೈಮನ್ನು ಒಂದು ಟೆಕ್ ಇನ್ ಕನ್ನಡಗೆ
ನಾನು ಮುಡಿಪಾಗಿಟ್ಟಿದ್ದೆ ಇಷ್ಟು ದಿನ. ಬಟ್ ನಾನು ಮದುವೆ ಆದ ರೀಸನ್ನು ಇನ್ಮೇಲೆ ಆ ರೀತಿ ಮಾಡೋದು ಸ್ವಲ್ಪ ಕಷ್ಟ. ಸೊ ಅದಕ್ಕೂ ನಾನು ಕಾನ್ಸಂಟ್ರೇಟ್ ಮಾಡಿಕೊಂಡು ಸ್ವಲ್ಪ ಟ್ರಾವೆಲಿಂಗ್ ಮಾಡಿಕೊಂಡು ವ್ಲಾಗನ್ನ ಕೂಡ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಟೆಕ್ ಇನ್ ಕನ್ನಡಗಂತೂ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡಲ್ಲ. ಏನಕ್ಕೆ ಅಂದರೆ ಇದೀಗ ನಮ್ಮ ಹತ್ರ ಎಡಿಟರ್ ಇದ್ದಾನೆ, ಎಡಿಟರ್ನ ಕೊನೆಗೆ ತೋರಿಸ್ತೀನಿ ಒಂದು ವೀಡಿಯೋದಲ್ಲಿ. ಸೊ ಪರಿಚಯ ಮಾಡಿಕೊಡ್ತೀನಿ. ತುಂಬ ಜನ ಕಳೆದ ವೀಡಿಯೋಲಿ ಕೇಳ್ತಾ ಇದ್ರಿ ಪರಿಚಯ ಮಾಡಿಕೊಡಿ ಅಂತ. ಸೊ ಪರಿಚಯ ಮಾಡಿಕೊಡ್ತೀನಿ. ಸೊ ಇದು ನನ್ನ ನ್ಯೂ ಇಯರ್ ರೆಸೊಲ್ಯೂಷನ್ನು, ವ್ಲಾಗ್ ಇನ್ ಕನ್ನಡನ ಆ್ಯಕ್ಟಿವ್ ಮಾಡಬೇಕು. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಿ ನನ್ನ ಗೇಮಿಂಗ್ ಚಾನಲ್ ಕತೆ ಏನು ಅಂತ. ಗೇಮಿಂಗ್ ಚಾನಲ್ಗೆ ಇನ್ನೊಂದು ಒಂದು ಜಾನರ್ನ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. ಡಿಫ್ರೆಂಟಾಗಿ ಏನೋ ಒಂದು ವೀಡಿಯೋ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದನ್ನು ಶುರು ಮಾಡಿದಾಗ ಅನೌನ್ಸ್ಮೆಂಟನ್ನು ಕೂಡ ಮಾಡ್ತೀನಿ. ಬಟ್ ಇನ್ನು ಮೇಲೆ ನಾನು ಆ ಒಂದು ಗೇಮಿಂಗನ್ನಂತೂ ಕಂಟಿನ್ಯೂ ಮಾಡಲ್ಲ. ಗೇಮಿಂಗನ್ನು ಮತ್ತೆ ನಾನು ಸ್ಟ್ರೀಮಿಂಗಿಗೆ ಬರಲ್ಲ. ಸೊ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಪಬ್ಜಿ ಸ್ಟ್ರೀಮ್ ಮುಂಚೆ ಮಾಡ್ತಾಯಿದ್ದೆ, ಇನ್ಮೇಲೆ ಆ ಒಂದು ಪಬ್ಜಿ ಸ್ಟ್ರೀಮನ್ನು ನಾನು ಮಾಡೋ ಅಷ್ಟು ನನಗೆ ಟೈಮ್ ಇಲ್ಲ. ಒಂದು ದಿನಕ್ಕೆ 3-4 ಗಂಟೆ ಕೂತ್ಕೊಂಡು ಸ್ಟ್ರೀಮ್ ಮಾಡೋ ಅಷ್ಟು ಟೈಮ್ ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಸೊ ಆ ಒಂದು ಕಾರಣಕ್ಕೆ ಆ ಒಂದು ಚಾನಲ್ನ ಬೇರೆ ಡಿಫ್ರೆಂಟಾಗಿ ನಾನು ಯೋಚನೆ ಮಾಡ್ತೀನಿ. ಈಗಲೇ ಅನೌನ್ಸ್ ಮಾಡಲ್ಲ, ಬಟ್ ಬರುತ್ತೆ ಆಮೇಲೆ. ಒಟ್ಟಿಗೆ ವ್ಲಾಗ್ ಇನ್ ಕನ್ನಡ ವ್ಲಾಗಿಂಗ್ ಚಾನಲ್ ಅಂತೂ ಈ ವರ್ಷ ಆ್ಯಕ್ಟಿವ್ ಮಾಡಬೇಕು ಅಂತ ಅಂತೂ ನ್ಯೂ ಇಯರ್ ರೆಸೊಲ್ಯೂಷನ್ನ ಮಾಡ್ಕೋತೀನಿ. ಸ್ವಲ್ಪ ಹೊಟ್ಟೆನೂ ಕೂಡ ಕಡಿಮೆ ಮಾಡ್ಕೊಬೇಕು. 2017 ಇಸ್ವಿಲಿ ಒಂದು ವಿಡಿಯೋ ಮಾಡಿದ್ದೆ ನಾನು, ಸ್ವಲ್ಪ ಸಣ್ಣ ಆಗಬೇಕು ಅಂತ. ಬಟ್ ಆಗಿಂದ ಇನ್ನೇನು ಆಗಿಲ್ಲ, ಸ್ವಲ್ಪ ಜಾಸ್ತಿ ಆಗಿದೆ ಹೊರತು ಕಡಿಮೆ ಅಂತೂ ಆಗಿಲ್ಲ. ಸೊ ಇದು ಕೂಡ ನನ್ನ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಅಂದ್ಕೊಳ್ಳೋಣ. ಹೇಳೋದು ಬೇಡ, ಮಾಡಿ ತೋರಿಸೋಣ, ಓಕೆನಾ? ಸೊ ಈ ವರ್ಷ ನಾನು ಆದಷ್ಟು ಒಳ್ಳೆ ಕಂಟೆಂಟನ್ನು, ಕಳೆದ ವರ್ಷ ಕೊಟ್ಟಂಗೆ ಹಾನೆಸ್ಟ್ ಕಂಟೆಂಟನ್ನು ನಿಮ್ಮೆಲ್ರಿಗೂ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಂದೇನಪ್ಪ ಅಂತಂದರೆ, ಈ ಒಂದು ಟೆಕ್ ಫೀಲ್ಡಲ್ಲಿ ಒಂದು ಟೆಕ್ ರಿವ್ಯೂ ಮಾಡೋ ಟೈಮಲ್ಲಿ ನಾವು ಏನು ಹೇಳ್ತೀವಿ ಒಂದು ಗ್ಯಾಜೆಟ್ನ ಬಗ್ಗೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಾಯಿಗೆ ಬಂದಂಗೆ ಹೇಳೋದಕ್ಕಾಗಲ್ಲ. ಏನಕ್ಕೆ ಅಂದರೆ ನಾವು ಮಾಡಿದ ಒಂದು ವಿಡಿಯೋ ನೋಡಿಕೊಂಡು ತುಂಬ ಜನ ಒಂದು ಗ್ಯಾಜೆಟ್ನ ಪರ್ಚೇಸ್ ಮಾಡೋ ಸಾಧ್ಯತೆ ಇರುತ್ತೆ, ಆಯಿತಾ? ಸೊ ನಾನೇನೋ ಕಿತ್ತೋಗಿರೋ ಒಂದು ಪ್ರಾಡಕ್ಟಿಗೆ ಚೆನ್ನಾಗಿದೆ ಅಂತ ಹೇಳೋದಕ್ಕಾಗಲ್ಲ. ದುಡ್ಡಿಸ್ಕೊಂಬಿಟ್ಟು ಬಾಯಿಗೆ ಬಂದಂಗೆ ಕೂಡ ಹೇಳೋದಕ್ಕಾಗಲ್ಲ. ಸೊ ನಾವು ಒಂದು ಗ್ಯಾಜೆಟನ್ನು ಕೇರ್ಫುಲ್ಲಾಗಿ ಅದನ್ನು ರಿವ್ಯೂ ಮಾಡಿ ನೋಡಿ ಚೆನ್ನಾಗಿದೆ ಅಂತಂದು ಹೇಳ್ಬೇಕಾಗತ್ತೆ, ಆಯಿತಾ? ನನ್ನ ಪಾಪ ಹೇಳ್ಬಿಟ್ಟು, ಪಾಪ ಕಷ್ಟಪಟ್ಟು ದುಡ್ಡಿರ್ತಾರೆ ದುಡ್ಡನ್ನ ಎಷ್ಟೋ ಜನ. ನಾವು ಹೇಳಿದ್ದೀವಿ ಅಂದ್ಬಿಟ್ಟು ತೊಗೊಂಡ್ಬಿಟ್ಟು ಚೆನ್ನಾಗಿಲ್ಲ ಅಂತಂದರೆ ಯಾವ ರೀತಿ ಅನಿಸ್ಬೋದು? ಸೊ ಅದರಿಂದ ನಾವು ತುಂಬ ಕೇರ್ಫುಲ್ಲಾಗಿರಬೇಕು. ಒಟ್ಟಿಗೆ ಈ ವರ್ಷ ಇನ್ನೂ ಒಳ್ಳೊಳ್ಳೆ ಕಂಟೆಂಟನ್ನು ಕ್ರಿಯೇಟ್ ಮಾಡೋಣ. ಬಂದು ಆಲ್ಮೋಸ್ಟ್ ಒಂದು 4 ತಿಂಗಳಾಯಿತು ಅಂತ ಅನ್ಕೋತೀನಿ, ಮದುವೆಗಿಂತ ಮುಂಚೆನೇ. ಈಗ ನಂಗೆ ಅನ್ನಿಸ್ದಂಗೆ ಆಲ್ಮೋಸ್ಟ್ ಫುಲ್ ಎಡಿಟಿಂಗ್ ಇವನೇ ಮಾಡ್ತಿರೋದು. ನೀವು ನೋಡೋ ಆಲ್ಮೋಸ್ಟ್ ಪ್ರತಿಯೊಂದು ವೀಡಿಯೋ 99% ವೀಡಿಯೋ ಆಲ್ಮೋಸ್ಟ್ ಇವನೇ ಎಡಿಟ್ ಮಾಡಿರ್ತಾನೆ. ಮತ್ತು ಬಿ-ರೋಲ್ ಕೂಡ ಅಷ್ಟೇ ಇವನೇ ಮಾಡ್ತಿರೋದು ಈಗ ಆಲ್ಮೋಸ್ಟ್. ನಾನು ಫುಲ್ಲು ಸ್ಕ್ರಿಪ್ಟು ಏನಾದ್ರು ವೀಡಿಯೋ ಮಾಡೋದಕ್ಕಿಂತ ಮುಂಚೆ ರಿಸರ್ಚ್ ಮಾಡೋದು, ಅದು ಬಿಟ್ಟು ಕೆಲವೊಂದು ಬಿ-ರೋಲ್ಸ್ಗಳನ್ನು ಬಿಟ್ಟು ಆಲ್ಮೋಸ್ಟ್ ಪ್ರತಿಯೊಂದು ಇವನೇ ಮಾಡ್ತಿದ್ದೀನಿ. ಬಂದನಂತೂ ಆಲ್ಮೋಸ್ಟ್ ಫ್ರೀ ಆಗಿದೆ ನನಗೆ. ಸೊ ಅದರಿಂದನೇ ಸ್ವಲ್ಪ ಜಾಸ್ತಿ ಕಂಟೆಂಟನ್ನು ರೀಸೆಂಟ್ ಡೇಸಲ್ಲಿ ನಾವು ಮಾಡ್ತಾಯಿದ್ದೀವಿ. ಒಳ್ಳೆ ಡಿಫ್ರೆಂಟ್ ಕಂಟೆಂಟ್ ನಂಗೆ ಯೋಚನೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇದೆ ಈಗ. ಸೊ ಏನು ಮಾಡ್ಬೋದು ಹೊಸದಾಗಿ ಅಂತ. ಸೊ ಅದರಿಂದನೇ ಕೆಲವೊಂದು ಹೊಸ ರೀತಿಯ ವೀಡಿಯೋಗಳು ಈ ವರ್ಷ ಕೊನೆಗೆ ಬಂದಿದ್ದು. ಸೊ ಮುಂದಿನ ವರ್ಷನೂ ಕೂಡ ಇದೇ ರೀತಿ ಇನ್ನೂ ಅನೇಕ ಕಂಟೆಂಟ್ ಬರುತ್ತೆ. ಸೊ ಇವನಿಗೂ ಇಂಪ್ರೂವ್ ಆಗ್ತಾ ಇದ್ದಾನೆ, ಆಯಿತಾ? ನಾನು ಸ್ಟಾರ್ಟಿಂಗ್ ಬಂದಾಗ ಹೇಳ್ಕೊಟ್ಟು ಒಂದು 2-3 ದಿನ ಹೇಳ್ಕೊಟ್ಟೆ ಅಷ್ಟೇ. ಆಲ್ಮೋಸ್ಟು ತುಂಬ ಬೇಗ ಎಲ್ಲ ಕಲ್ತ್ಕೊಂಡಿದ್ದಾನೆ. ಸೊ ಇವನು ಕೂಡ ಅಷ್ಟೇ ನನ್ನ ವ್ಯೂವರ್, ಆಯಿತಾ? ನನಗೆ ಏನೂ ಎಡಿಟರ್ ಅಂತ ಏನು ತೊಗೊಂಡಿಲ್ಲ. ವ್ಯೂವರ್ ಸ್ಟಾರ್ಟಿಂಗ್ ಬಂದಾಗ ನಾನು ಇಲ್ಲಿಗೆ 3 ವರ್ಷ ಮುಂಚೆ ಸಿಕ್ಕಿದ್ದು ಹಂಗೇನೆ. ಹೆಂಗೆ ಸಿಗ್ತೀನಿ, ನಂಬರಿಗೆ ಫೋನ್ ಮಾಡಿದ್ದೆ, ಹೆಂಗೆ ನಂಬರ್ ಸಿಕ್ಕಿಸ್ಕೊಂಡು ಫೋನ್ ಮಾಡಿದ್ದ, ಅಥವಾ ಹಂಗೆ ಸಿಕ್ಕಿದ್ದ, ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ ಹಂಗೆ ಸಿಕ್ಕಿದ್ದು ನಾವು ಅಷ್ಟೇ, ಆಯಿತಾ? ಒಂದಿನ ಹಂಗೆ ಆ ಕಡೆ ಈ ಕಡೆ ಹೋದಾಗೆಲ್ಲ ಒಂದ್ಸಲ ಸಿಗೋನು, ಮಾತಾಡ್ಸೋನು, ಕೇಳೋ ನನಗೇನಾದರೂ ಹೆಲ್ಪ್ ಇದ್ರೆ ಬೇಕು ಕೇಳಿ ಅಂತ ಎಲ್ಲ. ಆ ಟೈಮಲ್ಲಿ ಮೋಸ್ಟ್ಲಿ PUC ಓದ್ತಿದ್ದೆ ಅನ್ಸುತ್ತೆ, ನೀನು PUC ಅನಿಸುತ್ತೆ. ಸೊ ಅದಾದಮೇಲೆ ಈಗ ನನಗೂ ಒಬ್ಬ ಎಡಿಟರ್ನ ಅವಶ್ಯಕತೆ ಇದೆ ಅಂತ ಅನ್ನಿಸು. ನಂತರ ಅವ್ನಿಗೆ ಕೇಳಿದೆ, ಅವ್ನಿಗೆ ಇಂಟ್ರೆಸ್ಟ್ ಇದೆ ಅಂತ, ತುಂಬ ಇಂಟ್ರೆಸ್ಟೆಡ್ ಆಗಿದ್ದ. ಸೊ ನಾನು ಹೇಳ್ಕೊಟ್ಟಾಗ ಫುಲ್ಲಾಗಿ ಕಲ್ತ್ಕೊಂಡಿದ್ದಾನೆ, ಚೆನ್ನಾಗಿ ಮಾಡಿದೆ ಒಟ್ಟಿಗೆ. ಸೊ ಇದು ಎಡಿಟರ್ನ ಪರಿಚಯ. ಅಡಿಷ್ನಲ್ ನಂಗೆ ಅನ್ನಿಸ್ದಂಗೆ ಸಾಕು ಅನ್ಕೋತೀನಿ, ಇನ್ನೊಬ್ಬರು ಅವಶ್ಯಕತೆ ಇಲ್ಲ ಸದ್ಯಕ್ಕೂ ಅಂತೂ. ಸೊ ನೋಡೋಣ, ಫ್ಯೂಚರ್ ಇನ್ನೂ ಜಾಸ್ತಿ ಏನಾದ್ರು ಎಕ್ಸ್ಪ್ಯಾಂಡ್ ಮಾಡೋ ಲೆವೆಲಿಗೆ ರೀಚ್ ಆಯಿತು ಅಂತಂದರೆ ನೋಡೋಣ. ಸೊ ಇದಿಷ್ಟು ಈ ವರ್ಷದ ಕೆಲವೊಂದು ಬೆಳವಣಿಗೆಗಳು. ಮತ್ತು ಹೋಮ್ ಟೂರ್ದು ಕೂಡ ಮಾಡಿದೆ, ಎಲ್ಲ ತೋರಿಸಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದ್ರು ಸಜೆಷನ್ ಇದ್ದರೆ ಕಾಮೆಂಟ್ ಕೂಡ ಮಾಡ್ಬೋದು. ಸಿಗೋಣ ಮುಂದಿದ್ದೀನಿ.